ಆ ಮುಧೋಳ ಹತ್ತತ್ರ ಇದ್ದಾಗ ಗ್ರಾಮಾಂತರ SP ಬಂದ್ಬೋದು. ಅವ್ರು ನನಗೆ ನಾನು ಭೀಮಾಶಂಕರ್ ಗುಳೆ ಹೆಸರು ಪರಿಚಯ ಮಾಡಿಕೊಂಡು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದು, ಆಮೇಲೆ ಇರಲಿ ಅಂತಂದೆ. ಆಮೇಲೆ ಏನು ತೊಂದರೆ ಆಗಲ್ಲ, ಹೆದರ್ಬೇಡಿ ಅಂತ. ಹೆದರದೇನ್ರಿ, ನೀವು ನಡ್ಸ್ಕೊಳ್ತಿರೋ ರೀತಿ ಅಂದ್ರಿ ನೀವು ಅಂತ ನಾನು ಜೋರು ಮಾಡಿದೆ. ಸರ್ ಫೋನ್ ಕೊಟ್ಬಿಡಿ ಸರ್ ಅಂತ. ಇನ್ನೊಬ್ಬ ಬಾಕಿ ಇದ್ದೆ ಫೋನ್ ಕೇಳಕ್ಕೆ. ನಾನು ಯಾಕೆ ಇಲ್ಲಿ ಅರೆಸ್ಟ್ ಮಾಡಿದ್ರಿ ಹೇಳಿ ಇಲ್ಲಿ ಅಂತಂದೆ. ಅವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದೊಡುತ್ತಿದ್ನಲ್ಲ, ಅವನಿಗೆ ಮತ್ತೆ ಧೈರ್ಯ ಬಂದ್ಬಿಡ್ತು, ಮತ್ತೆ ಕಿತ್ಕೊಳಕ್ ಬಂದ. ನಾನು ಅವಾಗ ಜಬರ್ದಸ್ತ್ ಮಾಡಿ ಮತ್ತೆ ನಮ್ಮಿಬ್ಬರಿಗೂ ತಳ್ಳಾಟ ನೂಕಾಟ ಗಾಡಿ ಒಳಗೆ ಆಯ್ತು. ಗಾಡಿ ಒಳಗೆ ತಳ್ಳಾಟ ನೂಕಾಟ ನನಗೆ ನಡೀತು. ಆಮೇಲೆ ಅವರೇ ಮುಂದ್ಗಡೆ ಕೂತ್ಕೊಂಡ್ರು. ಅವರಿಗೂ ಡೈರೆಕ್ಷನ್ಗಳು ಬರ್ತಿತ್ತು, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಬುದ್ಧಿವಂತಿಕೆಲ್ಲ ಉಪಯೋಗಿಸಿ ಅವರು ನಮ್ಮ ಹಿಂದ್ಗಡೆ ಬರ್ತಿದ್ದ ಎಲ್ಲ ಗಾಡಿಗಳನ್ನು ಐಸೋಲೇಟ್ ಮಾಡಿದ್ರು. ಮಾಧ್ಯಮ ಐಸೋಲೇಟ್ ಮಾಡಿದ್ರು. ಕಬ್ಬಿನ ಫ್ಯಾಕ್ಟ್ರಿಗಳನ್ನೇ ಅಡ್ಡ ನಿಲ್ಲಿಸ್ಬಿಟ್ರು ಅವರಿಗೆ. ನಮ್ದೊಂದು ಕಾರ್ ಹಿಂದ್ಗಡೆ ಬರ್ತಾ ಇತ್ತು. ಆ ಕಾರ್ನ ಒಂದು ಕ್ರಾಸ್ ರೋಡಿಗೆ ಹೊಡೆಯಕ್ಕೆ ಹೇಳಿ ನಿಲ್ಸಿ, ಆ ಕ್ರಾಸ್ ರೋಡ್ ಅಲ್ಲಿ ನಮ್ ಗಾಡಿ ಪಾಸ್ ಆಗ್ತಿದ್ದಂಗೆ ಯೂಟರ್ನ್ ತಗೊಂಡು ಮತ್ ನಾವು ಯೂಟರ್ನ್ ತಗೊಂಡು ಗೊತ್ತಾಗಿ ನಮ್ ಗಾಡಿ ಹಿಂದ್ಗಡೆ ಬರ್ತಿದ್ದಂಗೆನೆ ಅದನ್ನ ಬ್ಲಾಕ್ ಮಾಡಿದ್ರು. ಅಲ್ಲಿಂದ ನಾನು ನನ್ನ ಮುಂದ್ಗಡೆ ಒಂದು ಎಸ್ಕಾರ್ಟ್, ಇನ್ಯಾವ ವೆಹಿಕಲ್ ಇಲ್ಲ. ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಇಲ್ಲ ಅವನು ಟ್ವೀಟ್ ಮಾಡಿರೋದು ಬಂದಿದೆ, ಅವ್ನಿಗೆ ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ, ಈ ಫೋಟೋ ತೆಗಿಯಕ್ಕೆ ಹಾಕ್ರಿ ಬಿಟ್ರಿ, ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ, ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೇನೇನ್ರಿ, ಅವ್ರೇನ್ ಅನ್ಕೊಂಡಿದ್ದಾರೆ ನನ್ನ ಆಫೀಸರ್ ಆಗೋ ಟ್ವೀಟ್ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ. ಸರ್ ಗೊತ್ತಿಲ್ಲ ಸರ್, ಫೋರ್ಸ್ ಮಾಡ್ತಾ ಇದೀವಿ ಸರ್, ಗೊತ್ತಿಲ್ಲ ಸರ್, ಇನ್ನೊಂದು 10 ನಿಮಿಷದಲ್ಲಿ ಫೋನ್ ತಗೊಂಡ್ಬಿಡ್ತೀವಿ ಸರ್, ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ರು. ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಇದೆಲ್ಲವೂ ನಡೀತು. ಅಲ್ಲಿಂದ ಲಾಸ್ಟಿಗೆ ಅಂಕಲ್ಗಿ ಪೊಲೀಸ್ ಠಾಣೆ ಕರ್ಕೊಂಡೋದು, ಕಿತ್ತೂರು ಠಾಣೆ ಎಲ್ಲ ಅಂಕಲ್ಗಿ ಠಾಣೆ ಕರ್ಕೊಂಡೋದು. ಅಷ್ಟೊತ್ತಿಗೆ ಬೆಳಕು ಹತ್ತಿತ್ತು. ಅದನ್ನ ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದೀನಿ. ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲ್ಗಿ ಠಾಣೆ ಕರ್ಕೊಂಡೋದು. ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾ ಇತ್ತು, ರಾತ್ರಿ ಊಟ ಇರಲಿಲ್ಲ. ಬಿಸಿನೀರು ತರಿಸ್ಕೊಂಡು ಕುಡ್ದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದ್ರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ ಕರ್ಮದ್ದು ಸರ್, ನಮ್ಮ ಜೀವನ ನಮ್ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್, ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳ್ದು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮ್ಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನ ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳ್ಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂಸರಿಕೆ ಆಗ್ತಿತ್ತು ನನಗೆ. ಆಗ ನಾನು ಯೋಚನೆ ಮಾಡಿ, ಈಗ ಇಡ್ಲಿ ತಿಂದ್ರು ಸಮಸ್ಯೆ ಆಗ್ಬೋದು ಅಂತ ಹೇಳಿ ಒಂದು ಸೀಬೆಹಣ್ಣು ತರಿಸ್ಕೊಡ್ತೀರಾ ಅಂತ ಕೇಳಿದೆ. ಒಂದು ಸೀಬೆಹಣ್ಣು ತರಿಸ್ಕೊಂಡು ಒಂದು ಸೀಬೆಹಣ್ಣು ತಿಂದೆ. ಸೀಬೆಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಒಂದು PSCಗೆ. ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ BP ಚೆಕ್ ಮಾಡಿದ್ರು. BP ಸ್ವಲ್ಪ ಜಾಸ್ತಿ ಇತ್ತು. ನನಗೆ ಯಾವತ್ತೂ BP ಇರಲ್ಲ, ನಾರ್ಮಲ್ BP, ಅವತ್ತು ಜಾಸ್ತಿ ಇತ್ತು. ಆಮೇಲೆ ಪೆಟ್ಟು ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದ್ರು. ತಕ್ಷಣ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಚೆಸ್ಟ್ ಪೇನ್ ಅಂತಿದ್ದಾರೆ, ಲಿವರ್ ಒಳಗಡೆ ಮೂಗೇಟು, ಹೊರಗಡೆ ಮೂಗೇಟ್ ಬಿದ್ದಿದೆ, ಒಳಗೇನಾಗಿದೆ ಗೊತ್ತಿಲ್ಲ, ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಬರೆದು ಕೊಟ್ಟರು. ಅವ್ರಿಗೆ ಬರೆದು ಕೊಟ್ಟು ಹೇಳ್ತಿದ್ದಂಗೆ ಮತ್ತೆ ನನ್ನನ್ನ ಹೊರಗಡೆ ಕೂರಿಸಿ ಪೊಲೀಸ್ ಆಫೀಸರ್ಸೇ ಒಳಗೆ ಹೋದ್ರು. ಏನ್ ಮಾತಾಡಿದ್ರು ಡಾಕ್ಟರ್ ಹತ್ರ ಗೊತ್ತಿಲ್ಲ, ಏನ್ ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನಂಗೆ ಗೊತ್ತಿಲ್ಲ. ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದ್ರು. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡು, ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು. ನನಗೆ ಅನುಮಾನ, ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ, ಹೊರಗಡೆ ಬಾ ಅಂತ ಧಮಕಿ ಹಾಕಿ, ನಿನ್ನ ವಿಧಾನ ಮಂಡಲದ ಮೊಗಸಾಲೆನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು. ಇದೆಲ್ಲ ನಡೆದಿದ್ದನ್ನು ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು. ಇದೆಲ್ಲ ಮಾಡಕ್ಕೇನೆ ನಾನು ಹಿಂಗ್ ಕರ್ಕೊಂಡು ಬಂದಿರ್ಬೋದಾ, ಮಾಧ್ಯಮದಲ್ಲಿ ಬರದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು.
ಕೇಶವ ಪ್ರಸಾದ್ ಬರ್ದಿದ್ರೆ ನನ್ನ ಗತಿ ಏನಾಗಿತ್ತು, ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ. ಕೊನೆಗೆ ಕೋರ್ಟಿಗೆ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ. ಅವ್ರು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸರನ್ನು, ನನಗೂ ನೆನಪಿದ್ದನ್ನ, ನಾನು ನೋಡಿದ್ದನ್ನ ಊರುಗಳ ಹೆಸರನ್ನು ಹೇಳಿದ್ದೀನಿ. ಮತ್ತೆ ಏನೇನ್ ಮಾಡಿದ್ರು ಅನ್ನೋದನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ.